ನಮಸ್ಕಾರ ನನ್ನ ನೆಚ್ಚಿನ viewers and subscribers. Welcome back to my innovative and creative channel that is Nava Nava. ನಮಸ್ಕಾರ ಸ್ನೇಹಿತರ, ಈ ಸಲಿನೂ ಸಹ ಒಂದು ಅದ್ಭುತವಾದ ಶಕ್ತಿ ಸೂಪರ್ ಜೆಟ್ ಪವನ್ ಬಗ್ಗೆ ತಿಳಿಸಲು ಬಂದಿದ್ದೇನೆ. ನಾನು ನಿಮ್ಮ ಪ್ರೀತಿಯ ಗಿರೀಶ್ ಕುಮಾರ್. ಸ್ನೇಹಿತರೆ, ಆ ಒಂದು ಸೂಪರ್ ಜೆಟ್ ಪವರ್ನ ಹೆಸರೇ ಸಬ್ ಕಾನ್ಶಿಯಸ್ ಮೈಂಡ್. ಸ್ನೇಹಿತರೆ, ನಮ್ಮಲ್ಲಿರುವಂತಹ ಎರಡು ಮೇಜರ್ ಮೈಂಡ್ ಗಳಾದ ಕಾನ್ಶಿಯಸ್ ಮತ್ತು ಸಬ್ ಕಾನ್ಶಿಯಸ್ ಮೈಂಡ್ ನ ಬಗ್ಗೆ ತಿಳಿಯೋಣ. ಕಾನ್ಶಿಯಸ್ ಮತ್ತು ಸಬ್ ಕಾನ್ಶಿಯಸ್ ನ ರೋಲ್ಸ್ ಏನು ಅಂತ ಈಸಿಯಾಗಿ ತಿಳ್ಕೊಳ್ತಾ ಬರೋಣ ಸ್ನೇಹಿತರೆ. ಕಾನ್ಶಿಯಸ್ ಮೈಂಡ್ ನಾವು ನಿದ್ದೆಯಿಂದ ಎಚ್ಚರಗೊಂಡಾಗಿಂದ ಮಲಗೋವರೆಗೂ ಮಾಡುವಂತಹ ಆಕ್ಟಿವಿಟೀಸ್ ಆದಂತಹ ಎಲ್ಲ ಆಕ್ಟಿವಿಟೀಸ್ ನ ಕಂಟ್ರೋಲ್ ಮಾಡೋದೇ ಕಾನ್ಶಿಯಸ್ ಮೈಂಡ್. ಎರಡನೇದಾಗಿ ಸಬ್ ಕಾನ್ಶಿಯಸ್ ಮೈಂಡ್ ಎಲ್ಲಾ ರೀತಿಯ ಅನೈಚ್ಛಿಕ ಕ್ರಿಯೆಗಳಾದ ಉಸಿರಾಟ ಮತ್ತು ಹೃದಯ ಬಡಿದಂತಹ ಎಲ್ಲ ರೀತಿಯ ಆಕ್ಟಿವಿಟೀಸ್ ನ ಕಂಟ್ರೋಲ್ ಮಾಡೋದೇ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಹೌದು ಸ್ನೇಹಿತರೆ, ಕಂಪೇರ್ಡ್ ಟು ಐಸ್ಬರ್ಗ್ ನಲ್ಲಿ ಕಾಣೋ ಒಂದು 10% ಮೇಲ್ಭಾಗವನ್ನು ಕಾನ್ಶಿಯಸ್ ಮೈಂಡ್ ಆಗಿ ಹೋಲಿಕೆ ಮಾಡ್ತಾ ಆ 10% ಕಾರ್ಯನ ನಮ್ಮ ಕಾನ್ಶಿಯಸ್ ಮೈಂಡ್ ವರ್ಕ್ ಮಾಡುತ್ತೆ ಸ್ನೇಹಿತರೆ. ಆ ಕಾನ್ಶಿಯಸ್ ಮೈಂಡ್ ಯಾವ ರೀತಿ ಅಂದ್ರೆ ಥಿಂಕಿಂಗ್ ಆಗಿರ್ಬೋದು, ಪ್ಲಾನಿಂಗ್ ಆಗಿರ್ಬೋದು, ಡಿಸಿಷನ್ ಮೇಕಿಂಗ್ ಆಗಿರ್ಬೋದು, ಶಾರ್ಟ್ ಟರ್ಮ್ ಮೆಮೊರಿ ಆಗಿರ್ಬೋದು, ಇಂತಹ ಆಕ್ಟಿವಿಟೀಸ್ನೆಲ್ಲ ಕಂಟ್ರೋಲ್ ಮಾಡಿದ್ರೆ ಸ್ನೇಹಿತರೆ ಇನ್ನ ಉಳಿದ 90% ಅದು ಸಬ್ ಕಾನ್ಶಿಯಸ್ ಮೈಂಡ್ ಕಂಟ್ರೋಲ್ ನಲ್ಲಿ ಇರುತ್ತೆ ಸ್ನೇಹಿತರೆ. ಮೊದಲನೇದಾಗಿ ನಿಮ್ಗೆ ಲಾಂಗ್ ಟರ್ಮ್ ಮೆಮೊರಿ ಬೇಕಾ, ಅದು ಸಬ್ ಕಾನ್ಶಿಯಸ್ ಮೈಂಡ್. ಹ್ಯಾಬಿಟ್ಸ್ ಡೆವಲಪ್ ಮಾಡ್ಬೇಕಾ, ಸಬ್ ಕಾನ್ಶಿಯಸ್ ಮೈಂಡ್. ಅದೇ ರೀತಿ ಬಿಲೀಫ್ ಸಿಸ್ಟಮ್ ಸ್ಟ್ರಾಂಗ್ ಆಗ್ಬೇಕಾ, ನೀವು ಧೈರ್ಯವಂತರಾಗ್ಬೇಕಾ, ಅದಕ್ಕೂ ಸಬ್ ಕಾನ್ಶಿಯಸ್ ಮೈಂಡ್. ಅದೇ ರೀತಿ ಒಂದು ದೊಡ್ಡದಾದ ಗುರಿಗಳನ್ನು ಕ್ರಿಯೇಟ್ ಮಾಡ್ಬೇಕಾ, ಅದಕ್ಕೂ ಸಬ್ ಕಾನ್ಶಿಯಸ್ ಮೈಂಡ್. ಮತ್ತು ನೀವು ಒಂದು ಸಾಧಾರಣ ಸ್ಟೀಲ್ 1% ಸ್ಟೀಲ್ ಇಂದ 12% ಮ್ಯಾಗ್ನೆಟೈಸ್ಡ್ ಮೆನ್ ಆಗ್ಬೇಕಾ, ಅದಕ್ಕೂ ಸಬ್ ಕಾನ್ಶಿಯಸ್ ಮೈಂಡ್. ನಿಮ್ಮಲ್ಲಿರುವಂತಹ ಅದ್ಭುತ ಶಕ್ತಿಗಳನ್ನು ಈ ಪ್ರಪಂಚಕ್ಕೆ ತೋರುವಂತಹ ಶಕ್ತಿಯನ್ನು ನೀಡುತ್ತದೆ ಈ ಒಂದು ಸಬ್ ಕಾನ್ಶಿಯಸ್ ಮೈಂಡ್. ಸ್ನೇಹಿತರೆ, ಅನಂತ ಶ್ರೀಮಂತಿಕೆ ನಿಮ್ಮ ಸನಿಹದಲ್ಲೇ ಇದೆ. ಒಮ್ಮೆ ನಿಮ್ಮ ಮನೋನೇತ್ರಗಳನ್ನು ತೆರೆಯಬಲ್ಲಿರಾದರೆ. ಹೌದು ಸ್ನೇಹಿತರೆ, ನಮ್ಮ ಕಣ್ಣುಗಳನ್ನು ತೆರೆದು ನಾವು ರಿಯಲೈಸ್ ಆಗಿ ಸಬ್ ಕಾನ್ಶಿಯಸ್ ಮೈಂಡ್ ನ ಆಕ್ಟಿವೇಶನ್ ಏನಾದ್ರು ಆಗಿದೆ ಅಂದ್ರೆ ಆಗಿಂದ ಮ್ಯಾಜಿಕ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಆ ಒಂದು ಮ್ಯಾಜಿಕ್ ಅದ್ಭುತಗಳು ಆ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ನ ಆಕ್ಟಿವೇಶನ್ ಇಂದ ಸಾಧ್ಯ ಇದೆ ಸ್ನೇಹಿತರೆ. ನೀನು ಆ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಸಿಸ್ಟಮ್ ಸೂಪರ್ ಜೆಟ್ ಪವರ್ ನ ಬಿಲೀವ್ ಮಾಡಿದಾಗ ಆ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿರುವಂತ ಟ್ರೆಜರ್ ಹೌಸ್ ಇಂದ ನಿನಗೆ ಬೇಕಾದದ್ದನ್ನು ಬೇಕಾದಷ್ಟು ತೆಗೆದುಕೊಂಡು ನಿನ್ನ ಜೀವನದಲ್ಲಿ ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಆಗಿ, ಒಬ್ಬ ರೋಲ್ ಮಾಡೆಲ್ ಆಗಿ ಜೀವನನ ಅತ್ಯದ್ಭುತವಾಗಿ ಬಾಳ್ಬೋದು. ಈ ಪ್ರಪಂಚದಲ್ಲಿ ಎರಡು ರೀತಿಯಾದ ವ್ಯಕ್ತಿಗಳಿರ್ತಾರೆ ಸ್ನೇಹಿತರೆ. ಮೊದಲನೇದಾಗಿ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ತುಂಬಾ ಭೀತನಾಗಿ ಫೇಲ್ಯೂರ್ಸ್ಗೆ ಎದುರಿಸ್ತಾ ಭಯ ಪಡ್ತಾ ಯಾವುದೇ ಒಂದು ಕೆಲಸ ಮಾಡಕ್ ಹೋದ್ರು ಕೂಡ ಅಲ್ಲಿ ನಾನು ಫೇಲ್ ಆಗೋಗ್ತೀನೇನೋ, ಫೇಲ್ ಆದ್ರೆ ಬೇರೆಯವ್ರು ನನ್ನ ಬಗ್ಗೆ ಏನ್ ಅನ್ಕೊಳ್ತಾರೋ, ಬೇಡಪ್ಪ ಅದ್ ಮಾಡೋದೇ ಬೇಡ ಗುರು, ಸುಮ್ನೆ ಬೇರೆಯವ್ರ ಹತ್ರ ಅಜೀಬ್ ಆಗೋದು ಯಾಕೆ, ನಾನು ಇಲ್ಲೇ ಇರ್ತೀನಿ, ಸೈಲೆಂಟ್ ಆಗಿದ್ದು ಜೀವನ ನಡೆಸೋಣ ಅಂತ ಯೋಚನೆ ಮಾಡೋ ಒಬ್ಬ ವ್ಯಕ್ತಿ ಇರ್ತಾನೆ. ಎರಡನೇ ವ್ಯಕ್ತಿ ತುಂಬಾ ಕರೇಜ್ಫುಲ್ ಪರ್ಸನ್ ಆಗಿದ್ದು, ಮುಂದೆ ನಾನ್ ಮಾಡಿದ್ರೆ ಇನ್ಯಾರು ಮಾಡಕ್ ಸಾಧ್ಯ ಗುರು, ನಾನೇ ಮಾಡ್ಬೇಕು, ನಾನೇ ಮುಂದೆ ಬರ್ತೀನಿ, ಅಂದವ್ರು ಯಾರು ನಮ್ಗೇನು ಊಟ ಹಾಕಲ್ವಲ್ಲ, ಅದೇ ರೀತಿ ಧೈರ್ಯವಾಗಿ ಮುಂದೆ ನುಗ್ಗಿ ತಾನು ಮುಂದೆ ಬರ್ತಾನೆ ಸ್ನೇಹಿತರೆ ಜೀವನದಲ್ಲಿ. ಈ ಎರಡನೇ ವ್ಯಕ್ತಿ ಯಾವುದೇ ರೀತಿ ಟ್ರೈ ಮಾಡಕ್ ಹೋಗ್ದಿರಾ, ಯಾವುದೇ ಒಂದು ಕೆಲಸ ಮಾಡಕ್ ಹೋಗ್ಲಿ ಅದರಲ್ಲಿ ಭಯ ಪಡ್ತಾ
ಅದ್ ಮಾಡಿದ್ರೆ ಏನಾಗುತ್ತೋ, ಬೇರೆಯವ್ರು ಏನ್ ಅನ್ಕೊಳ್ತಾರೋ ಅಂತ ಭಯ ಪಡ್ಕೊಂಡಿರ್ತಾನೆ. ಅದೇ ಅದು ತಪ್ಪು ಸ್ನೇಹಿತರೆ. ಜೀವನದಲ್ಲಿ ಏನಾದ್ರೂ ತಪ್ಪು ಮಾಡಿ ತಿಳ್ಕೊಂಡು ಮತ್ತೆ ಆ ತಪ್ಪನ್ನು ಮಾಡದೆ ಮುಂದೆ ಜೀವನದಲ್ಲಿ ಸಾಗೋದು ಒಂದು ಬೆಸ್ಟ್ ವೇ ಆಗಿದೆ. ಜೀವನದಲ್ಲಿ ಯಾವುದೇ ರೀತಿ ಟ್ರೈ ಮಾಡ್ತೀರಾ, ಒಂದು ಗಿಡ ಮರ, ಹೌದು ಸ್ನೇಹಿತರೆ, ಗಿಡ ಮರ ಯಾವುದೇ ರೀತಿ ಅದು ಪ್ರಯತ್ನನೇ ಮಾಡಲ್ಲ. ನಾಯಿ ಆಗಿರ್ಬೋದು, ಬೆಕ್ಕಾಗಿರ್ಬೋದು, ಅದು ಯಾವುದೇ ರೀತಿ ಪ್ರಯತ್ನ ಮಾಡಕ್ ಹೋಗಲ್ಲ. ಅದೇನಂದ್ರೆ ಬರೀ ಯೋಚನೆ ಮಾಡುತ್ತೆ, ಇವತ್ತಿನ ಊಟ ಹೊಟ್ಟೆ ಹಸಿವು, ನಿದ್ದೆ ಸರಿಯಾಗಿದೆ ಸಾಕು, ಇನ್ನೇನು ಬೇಡ ಗುರು, ನಂಗೆ ಇವತ್ತೊಂದು ಊಟ ಸಿಕ್ಕಿದ್ರೆ ಸಾಕು ಅಂತ ನಾಯಿಗಳು, ಬೆಕ್ಗಳು, ಕೆಲವೊಂದು ಪ್ರಾಣಿಗಳು ಇದೇ ರೀತಿ ಯೋಚನೆ ಮಾಡೋದು. ಆದ್ರೆ ನಾವು ಮನುಷ್ಯರು ಸ್ನೇಹಿತರೆ ಆ ರೀತಿ ಯೋಚನೆ ಮಾಡಿ ಒಂದೊತ್ತಿನ ಊಟ ತಿನ್ಕೊಂಡು ಆಟ ಆಡ್ಕೊಂಡು ನಿದ್ದೆ ಮಾಡ್ಕೊಂಡು ಇರೋದಕ್ಕೆ ನಮ್ಗೆ ಈ ಲೈಫು ಆ ದೇವ್ರು ಕೊಟ್ಟಿದ್ದಾರೆ. ಆ ಲೈಫ್ನ ಈ ರೀತಿ ಲೀಡ್ ಮಾಡೋದು ಒಂದು ವೇಸ್ಟ್ ಅಂತ